ನನ್ನ ಹೆಸರು ಬಿ ಜಗದೀಶ. ನನ್ನ ಏಜ್ ಬಂದು 11. ಫಸ್ಟ್ ದಿನ ನಾನು ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗ್ಬಿಟ್ಟು ಮತ್ತೆ ವಾಪಸ್ ಕಳಿಸ್ಬಿಟ್ರು. ಸೆಕೆಂಡ್ ದಿವಸ ನನ್ನ ಒಳಗಡೆ ಕರ್ಕೊಂಡು ಹೋಗ್ಬಿಟ್ಟು ರೂಮ್ ಒಳಗಡೆ ನನ್ನ ಟಾರ್ಚರ್ ಮಾಡಿಬಿಟ್ಟು ಹಿಂಸಿಚ್ಚು ಹೊಡೆದು ಮತ್ತು ಲಾಸ್ಟಲ್ಲಿ ನಾನು ಹೊಡೆದ್ಬಿಟ್ಟು ನಿಮ್ಮ ಅಪ್ಪ ಅಮ್ಮನ 3 ವರ್ಷ ಜೈಲ್ ಹಾಕ್ತೀನಿ ಅಂತ ಬ್ಲಾಕ್ ಮಾಡಿಬಿಟ್ಟು ನನ್ನ ಹಿಂಗೆ ಒಪ್ಪಿಸಿದ್ದಾರೆ. ನನ್ನ ಹೆಸರು ಬಾಲಾಜಿ ಅಂತ. ನಂದು ಲ್ಯಾಂಡ್ ಶಾಪ್ ಇದೆ. ನನ್ನ ಮಗ ಒಬ್ಬನು ಅಂಗಡಿಯಲ್ಲೇ ಇದ್ದವನು. ನಾವೆಲ್ಲೋ ಬೇರೆ ಕಡೆ ಆಚೆ ಹೋಗಿದ್ದೀವಿ ಸರ್ ನಾವು. ಆಮೇಲೆ ಸುಮಿತ್ರಮ್ಮ ಈ ಥರ ಗೋಲ್ಡ್ 1 ವಾರ ಬಿಟ್ಟು ಊರಿಗೆ ಹೋಗಿ 1 ವಾರ ಬಿಟ್ಟು ಗೋಲ್ಡ್ ಹೋಗಿದ್ದು ಬಾಲಾಜಿ ಅಂತ ನಮ್ಗೆ ಕಾಲ್ ಮಾಡೋರು ಸರ್. ಅವರು ನಮ್ಗೇನು ಗೊತ್ತಮ್ಮ ಅಂತ ನಾವು ಹೇಳಿದ್ವಿ ಸರ್. ಆಮೇಲೆ ಆ ಅಮ್ಮ ಬಂದು ಮನೆ ಖಾಲಿ ಮಾಡ್ಕೊಂಡು ಹೋಗಿ ಆಮೇಲೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರು ಸರ್. ಅವರು ಸ್ಟೇಷನಲ್ಲಿ ಈ ಥರ ಪೊಲೀಸ್ ಅವ್ರು ಕರೆದ್ರು, ನಾವು ಹೋಗಿದ್ವಿ. ಎಲ್ಲ ಈ ಥರ ಹೆಂಗಮ್ಮ ಹೋಯ್ತು ಅಂತ ಅವ್ರು ಕೇಳಿದ್ರು. ಈ ಥರ ಡೀಟೇಲ್ಸ್ ಸರ್ ಅವರು ಹೇಳೋರು ಆಲ್ರೆಡಿ. ಈ ಥರ ಇಲ್ಲಿ ಹೋಗಿಲ್ಲ ನಮ್ಮ ಬೇರೆ ಹೋಗಿರೋದನ್ನ ಹೋಗಮ್ಮ ಅಂತ ಆ ಎಮ್ಮನೆ ಕಳಿಸ್ಬಿಟ್ಟವ್ರು ಸರ್. ನಾವು ಮನೆಗೆ ಬಂದ್ಬಿಟ್ಟಿದ್ವಿ. ಆಮೇಲೆ 1 ಇಯರ್ ಬಿಟ್ಟು ನನ್ನ ಮಗನ ಮೇಲೆ ಕಂಪ್ಲೇಂಟ್ ಕೊಟ್ಟವ್ರು ಸರ್. ಬುಧವಾರ ದಿವಸ ಪೊಲೀಸ್ ಅವರು ನಮ್ಗೆ ಫೋನ್ ಮಾಡಿದ್ರು. ನಮ್ಮ ಯಜಮಾನ್ರು ಮಾತಾಡಿದ್ರು, ನಿಮ್ಮ ಮಗನ ಕರ್ಕೊಂಡು ಬಾಪ ಅಂತ ಹೇಳಿದ್ರು. ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದೀವಿ ನಾವು. ಸಾಯಂಕಾಲ ಹೋಗಿದ್ಮೇಲೆ ಏನಪ್ಪ ನೀವು ಗೋಲ್ಡ್ ತಗೊಂಡಿದ್ದೀರ ಅಂತ ನಮ್ಗೆ ಕೇಳಿದ್ರು. ನಾವು ಇಲ್ಲ ಅಂತ ಹೇಳಿದ್ವಿ. ನಮ್ಮ ಮಗನ್ನೇ ಕೇಳಿದ್ರು. ಅವನು ಇಲ್ಲ ಸರ್ ನನಗೆ ಗೊತ್ತಿಲ್ಲ, ಆಂಟಿ ಬಂದರು ನನಗೆ 10 ರೂಪಾಯಿ ಕಾಸು ಕೊಟ್ಟರು ಹೋದ್ರು ಆಟೋಕ್ಕೆ ಅಂತ ಹೇಳವನೇ. ಆವತ್ತೆಲ್ಲ ಸರಿ ಆಯಿತು ಮನೆಗೆ ಹೋಗಂತ ಹೇಳಿದರು. ನಾಳೆ ಬಾ ಅಂತ ಹೇಳಿದರು. ನಾಳೆ ಗುರುವಾರ ದಿವಸ ನಾವು ಹೋಗಿದ್ವಿ. ಹೋಗಿದ್ಮೇಲೆ ನಮ್ಮನ್ನ ಏನೂ ಕೇಳಿಲ್ಲ. ನಮ್ಮ ಮಗನ ಮಾತ್ರ ಒಳಗಡೆ ಕರ್ಕೊಂಡೋಗಿ ತುಂಬ ಟೈಮ್ ಅವನು ಟಾರ್ಚರ್ ಮಾಡಿ ಅವನು ಕೇಳಿದರೆ ಅವನು ಒತ್ಕೊಂಡಿಲ್ಲ. ನನಗೆ ಗೊತ್ತಿಲ್ಲನೇ ಹೇಳ್ತಾನೆ ಅವನು. ಇವರು ಟಾರ್ಚರ್ ಮಾಡಿ ಅವನು ಓಡಿಸ್ಬಿಟ್ಟವ್ರೆ ಸರ್. ಅವನು ಹೊಡೆದು ಲೈಟ್ ಆಫ್ ಮಾಡಿ ಆನ್ ಮಾಡಿ ತುಂಬ ಟೈಮ್ ಮನೆ ಅಲ್ಲೇ ರೂಮ್ ಒಳಗಡೆ ಇಟ್ಕೊಂಡು ಅವ್ರನ್ನ ಕನ್ವಿನ್ಸ್ ಮಾಡಿ ಅವನು ಒಪ್ಪಿಸ್ಬಿಟ್ಟು ನಿಮ್ಮ ಮಗ ಒಪ್ಕೊಂಡಿದ್ದಾನಮ್ಮ ನೀನೇ ಒಪ್ಕೋಬೇಕು ಅಂತ ನನ್ನ ಕೇಳಿ ನನ್ನ ಬೈದು ಈ ಥರ ನಮ್ಮ ಮಗನ ಮೇಲೆ ವಿಡಿಯೋ ಇದೆ ಅಂತ ಕಂಪ್ಲೇಂಟ್ ಕೊಟ್ಟವ್ರೆ ಸರ್.